ನಾನು ಈ ದಿನ ಒಂದು ಮೆಂತ್ಯ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಇವತ್ತು ಮಸಾಲೆ ಏನು ಉಪಯೋಗಿಸ್ದಲೇ ಮೆಂತ್ಯ ರೈಸ್ ತಿಂಡಿಗೆ ಹೇಗೆ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ದೊಡ್ಡದು 3 ಈರುಳ್ಳಿ, ಅಂದರೆ ತುಂಬ ದೊಡ್ಡದು ಅಲ್ಲ ಚಿಕ್ಕದು ಅಲ್ಲ, ಮೀಡಿಯಮ್ದು 3 ಈರುಳ್ಳಿ, ಬೆಳ್ಳುಳ್ಳಿನ ಜಜ್ಜಿ ತೊಗೊಂಡಿದ್ದೀನಿ, ಒಂದು 5ರಿಂದ 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ತೊಗೊಂಡಿದ್ದೀನಿ. ಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಪಾತ್ರೆ ಬಿಸಿಯಾಗಲಿ, ಸ್ವಲ್ಪ ಕುಕ್ಕರು, ಕೊಬ್ಬರಿ ಎಣ್ಣೆ ಬಳಸ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆನ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ, ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು, ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಇದು ಒಗ್ಗರಣೆ ಆಗಲಿ, ಅಷ್ಟೊತ್ತಿಗೆ ಅಕ್ಕಿ ತೊಳ್ಕೊತೀನಿ. ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಅಕ್ಕಿನ 3 ಬಾರಿ ನೀಟಾಗಿ ಸ್ವಚ್ಛವಾಗಿ ತೊಳ್ಕೊಂಡಿದ್ದೀನಿ. ಅದನ್ನು ಅಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ಇವಾಗ. ಇಲ್ಲಿ ನಾನು 4 ಲೋಟ ಕಾಫಿ ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು. ಈಗ ಅಕ್ಕಿ ಫ್ರೈ ಆಗಿದೆ, ಕಾಯಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ ಕಾಯಿ ಸ್ವಲ್ಪನೇ ಬಳಸಬೇಕು, ತುಂಬ ಜಾಸ್ತಿ ಹಾಕಿದರೆ ಸ್ವೀಟ್ ಟೇಸ್ಟ್ ಬರುತ್ತೆ, ಟೇಸ್ಟ್ ಚೆನ್ನಾಗಾಗಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 4 ಲೋಟಕ್ಕೆ 9 ಲೋಟ ನೀರು ತೊಗೊತಾ ಇದ್ದೀನಿ, ಕಾಫಿ ಲೋಟದಲ್ಲೇ. ಇದಿವಾಗ ಕುದೀತಾ ಇದೆ, ಮುಚ್ಚಳ ಕ್ಲೋಸ್ ಮಾಡೋಣ. ಇದು 1 ವಿಷಲ್ ಕೂಗಿದ್ರೆ ಸಾಕು. ನೋಡಿ, ನೀವೊಂದು ಸಲ ಈ ರೆಸಿಪಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಇಲ್ಲದೇ ಮಾಡುವಂಥದ್ದು. ನಿಮ್ಗೆ ಟೇಸ್ಟ್ ಹೆಂಗಿರುತ್ತೆ ತಿಳಿಸಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.